ಹಲೋ ಎಲ್ರಿಗೂ ಹೇಗಿದ್ದೀರಾ? ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಈಗ ವ್ಲಾಗ್ನ ಶುರು ಮಾಡಿದೆ. ಬೆಂಗಳೂರು ಹೋಗ್ತಾ ಇದ್ವಿ, ಸ್ವಲ್ಪ ವಿಡಿಯೋ ಬಂದಿದೆ ಒಂದು ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೋಸ್ಕರ ಇಲ್ಲಿಂದ ವ್ಲಾಗ್ನ ಶುರು ಮಾಡ್ತೀನಿ. ನೋಡೋಣ, ಎಷ್ಟಾದರೆ ಅಷ್ಟು ಕವರ್ ಮಾಡ್ತೀನಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಬೆಳಿಗ್ಗೆ ರಾತ್ರಿ ಅಂದರೆ ಒಂದು 11:30 ಆಗಿತ್ತು ನನ್ನ ಮಲಗೋಷ್ಟರಲ್ಲಿ. ಸೊ ಈಗ ನಾನು ಎದ್ದಿರೋದು 3:30ಗೆ. ಸೊ ನಿದ್ದೆನೇ ಇಲ್ಲ, ಕಣ್ಣು ಕೆಳಗೆಲ್ಲ ಫುಲ್ಲು ಬ್ಲ್ಯಾಕ್ ಆಗ್ತಾಯಿದೆ. ಸೊ ನಮಗೆ ವೀಡಿಯೋಸಿಂದ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಕಷ್ಟಪಡ್ತೀವಿ ಅನ್ನೋದು ಸೊ ನನಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಿಮಗೂ ಸ್ವಲ್ಪ ಜನ ಅರ್ಥ ಮಾಡ್ಕೊತೀರಾ, ಆದರೆ ಸ್ವಲ್ಪ ಜನ ಏನಂದರೆ ಅದು ಮಾತಾಡ್ತಾರೆ, ಪರವಾಗಿಲ್ಲ. ಆದ್ರೂ ಅರ್ಥ ಮಾಡ್ಕೊಳ್ಳೋರ್ಗೋಸ್ಕರ ಆದರೂ ನಾನು ವೀಡಿಯೋಸ್ ಮಾಡಬೇಕಲ್ಲ, ಹಾಗಾಗಿ ವ್ಲಾಗ್ನ ಶುರು ಮಾಡಿದೆ. ಇನ್ನೊಂದು ನನ್ನ ಲೈಫ್ ಸ್ಟೈಲ್ ವೀಡಿಯೋ, ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಸೊ ನನ್ನ ಲೈಫಲ್ಲಿ ಏನೇನು ಆಗುತ್ತೆ ಅನ್ನೋದು ನಾನು ಶೇರ್ ಮಾಡ್ಕೊತಾ ಇದ್ದೀನಲ್ಲ ವೀಡಿಯೋಸಲ್ಲಿ. ಹಾಗೆಯೇ ಇದನ್ನು ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ರಮೋಷನ್ ವೀಡಿಯೋ ಬಂದಿತ್ತು, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಶೂಟ್ ಮಾಡ್ಕೊಂಡು ಬರಬೇಕಲ್ಲ. ಅಷ್ಟರಲ್ಲಿ ನಾನಿವತ್ತು ವ್ಲಾಗ್ ಏನು ಶೂಟ್ ಮಾಡಿಲ್ಲ ಅಂದರೆ, ಒಂದು ವೇಳೆ ನನಗೆ ನಿಮಗೆ ಹಾಕ್ಬೇಕಂದ್ರೆ ವೀಡಿಯೋ ತೋರಿಸ್ಬೇಕಂದ್ರೆ ನನಗೆ ಯಾವುದೂ ಸಿಗೋಲ್ಲ. ಹಾಗಾಗಿ ಇದೇ ವಿಡಿಯೋನೇ ಶೇರ್ ಮಾಡ್ಕೊತೀನಿ. ಈಗ ಹೊರಡ್ತಾ ಇದ್ವಿ, ಟೈಮ್ ಬಂದಾಗಲೇ 6 ಗಂಟೆ ಆಯಿತು. ಸೊ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ನಾನು ಬ್ಲಾಕ್ ಟಾಪ್ ಹಾಕಿರೋದು, ಇದು ತುಂಬ ಹಳೇದೇನೆ, ನಾನೊಂದು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿದ್ದೆ ಒಂದು ಪೇಜಲ್ಲಿ. ನೋಡಿ, ವಾಟರ್ ಬಾಟ್ಲು ಬಂದಿದೆ, ಹಾಲು ಕರೀತಾಗಿ ನೋಡಿ. ಇದು ಸಿಂಬಲ್ ಏನನ್ನ ಊಟ ಹಾಕಿ ಇಲ್ಲೇ ಇರು ಅಂತಂದು ಹೇಳಿದ್ದೀನಿ ನಿತಿನ್ಗೆ. ನಾನು ಇರಲಿಲ್ಲ ಅಂದರೆ ಅಲ್ಲಿ ಒಳಗೆ ಮಂಚದ ಕಾಲಕ್ಕೆ ಕಟ್ಟಕ್ಕೆ. ಯಾಕೆ ಇಟ್ಕೆ? ಹಾಂ, ಶಾಂಪು ಸ್ನಾನ ಮಾಡ್ತಿದ್ದಾರೆ, ಕಿಟಕಿಯಾಗೈತೆ ಗೂಡ್ನಾಗೈತೆ ಅಂತಂದು ಹೇಳ್ತಾವ್ರೆ ಶಾಂಪುನ. ಇಷ್ಟಿದೆ ಒಂದು ತಗೊಳ್ಳಿ, ನಾನು ಯೂಸ್ ಮಾಡೋಂಥ ಶಾಂಪು ಒಂದು ಸನ್ಸಿಲ್ಕ್. ಎಲ್ಲರೂ ಅಷ್ಟೇ, ಮನೆಯಲ್ಲಿ ನಾನು ಯಾವ್ದು ಯೂಸ್ ಮಾಡಿದ್ರೆ ಅದು ಮಾಡ್ತಾರೆ ಅವರು. ಅದೇ ನಿಮ್ಗೆ ಅಲಗಾಡ್ತಾ ಇದೆ ಮೊಬೈಲು. ಓಕೆ, ಅವರು ಎದ್ದು ರೆಡಿ ಆಗ್ತವ್ರೆ, ಸ್ನಾನ ಮಾಡ್ಕೊತವ್ರೆ. ಆಗಲೇ ನಾನು ಆಗಲೇ ರೆಡಿ ಆದೆ, ಇನ್ನೇನು ಸ್ವಲ್ಪ ಜೋಡಿಸ್ಕೊಳ್ಳೋದೈತೆ, ಜೋಡಿಸ್ಕೊಬಿಟ್ರೆ ಏನು ನಿಧಾನಕ್ಕೆ ಮಾತಾಡ್ತೀನಂತೆ. ಇನ್ನು ಬೆಳಗ್ಗೆ ವಾಯ್ಸ್ ರೈಸ್ ಆಗಬೇಕಂದ್ರೆ ಹೊಟ್ಟೆಗೆ ಏನಾದರೂ ಬಿದ್ದಿರಬೇಕು, ಆವಾಗ ಸ್ವಲ್ಪ ವಾಯ್ಸ್ ರೈಸ್ ಆಗುತ್ತೆ. ಇನ್ನು ಬೆಳಗ್ಗೆ ಈಗ ಎದ್ದು ಸ್ನಾನ ಮಾಡ್ಕೊಂಡು ವ್ಲಾಗ್ನ ಶುರು ಮಾಡಿದ್ದೀನಿ, ನಿಧಾನಕ್ಕೆ ಮಾತಾಡ್ತಾವೆ ಅಂತಂದು ಹೇಳ್ತಾವ್ರೆ. ಹಾಗೆ ಬೆಂಗಳೂರಲ್ಲಿ 8ನೇ ಮೈಲಿ ಹತ್ರ ಅಂದ್ರಳ್ಳಿ ಇದೆಯಲ್ಲ, ಸೊ ಅಲ್ಲಿಗೆ ನಾವು ಇವತ್ತು ಹೋಗ್ತಾ ಇರೋದು. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಹಾಗೆ ನೀವು ಏನಾದರೂ ಒಂದು ವೇಳೆ ಮನೆ ಪರ್ಚೇಸಿಂಗ್ ಮಾಡೋ ಒಂದು ಪ್ಲಾನಲ್ಲಿದ್ದರೆ, ಒಂದು ಐಡಿಯಾದಲ್ಲಿದ್ದರೆ, ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಆ ಮನೆ ನೋಡಿದ್ರೆ ನಿಮಗೂ ಇಷ್ಟ ಆದರೆ ಒಂದು ವೇಳೆ ಆ ಕಾಸ್ಟು ಎಲ್ಲ ಅವರು ಓನರ್ ಹತ್ರ ಮಾತಾಡ್ಕೋಬೋದು. ಏನು ಎತ್ತ ಅಂತ ಇವತ್ತಿನ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಈಗ ಎಲ್ಲರೂ ಅಂದರೆ ನಮ್ಮ ಮನೆಯವರು ನಾನು ಇಬ್ಬರು ರೆಡಿ ಆಗಿಬಿಟ್ಟು ಈಗ ನೆಕ್ಸ್ಟ್ ಹೊರಟಿದ್ದು ನಾವು ಪಾವಗಡದಲ್ಲಿರುವ ಪೆಟ್ರೋಲ್ ಬಂಕ್ಗೆ. ಸೊ ನಮ್ಮೂರಿಂದ ಎಂಟ್ರೆನ್ಸ್ ಆಗ್ತಾ ರೈಟ್ ಸೈಡ್ ಸಿಗುತ್ತೆ. ಇಲ್ಲಿ ನಾವು ಪೆಟ್ರೋಲ್ ಹಾಕ್ಸ್ಕೊಬಿಟ್ಟು ಯಾವಾಗಲಾದರೂ ಹೋಗ್ಬೇಕಂದ್ರೆ, ನಾವು ಎಲ್ಲಾದರೂ ಬೆಂಗಳೂರು ಎಲ್ಲಾದರೂ ಸ್ವಲ್ಪ ದೂರ ಜರ್ನಿ ಮಾಡಬೇಕಂದ್ರೆ ಇಲ್ಲೇ ಹಾಕ್ಸ್ಕೊಬಿಡ್ತೀವಿ. ಯಾಕಂದರೆ ಆ ಸಿಟಿ ಒಳಗೆ ಹೋದರೆ ಮತ್ತೆ ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಾ ಇರ್ತವೆ, ಇಲ್ಲ ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದೆ ಈ ಪೆಟ್ರೋಲ್ ಬಂಕು. ಸೊ ಯಾವಾಗಲಾದರೂ ಸರಿನೇ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ಪೆಟ್ರೋಲ್ಗೆ ಅಂತ ಬಂದಿದ್ದಾಯಿತು. ಈಗ ಇಲ್ಲಿ ಪರಿಚಯ ಇರೋ ಅಂಥ ಅಣ್ಣನೇ ಪೆಟ್ರೋಲ್ ಹಾಕೋದು, ಅಂದರೆ ನಮ್ಮೂರ ಪಕ್ಕದವರೇ ಇಲ್ಲಿ ವರ್ಕ್ ಮಾಡ್ತಾರೆ ಪೆಟ್ರೋಲ್ ಬಂಕಲ್ಲಿ. ಹಾಗಾಗಿ ಅಣ್ಣನ ಜೊತೆ ನಾವು ಮಾತಾಡ್ಕೊಂಡು ಸ್ವಲ್ಪ ಈಗ ನೆಕ್ಸ್ಟು ನಾವು ಹೊರಟಿದ್ದು ಮಡಕ್ಷರ ಕಡೆ ಹೋಗೋಣ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಗಾಡಿನ. ಇಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ತೋರಿಸ್ತೀನಿ ನಮ್ಮ ಪಾವಗಡದಲ್ಲಿ. ಸ್ವಲ್ಪ ನಾನು ಮೇನ್ ಕ್ಲಿಪ್ನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ವಿಡಿಯೋದಲ್ಲಿ. ಚೆನ್ನಾಗಿರುತ್ತೆ, ಬೋರೇ ನೋಡಿಯಲ್ಲ ವಿಡಿಯೋ, ಕಂಟಿನ್ಯೂ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ನೀವು ಒಂದು ಮನೆ ಕಟ್ಟೋ ಪ್ಲಾನಿಂಗಲ್ಲಿದ್ರೂ ಒಂದು ವೇಳೆ ಆ ಥರ ಮನೆ ನೋಡಿದ್ರೆ ಡ್ಯೂಪ್ಲೆಕ್ಸ್ ಮನೆ ನಾನು ತೋರಿಸ್ತಾ ಇರೋದು ತುಂಬ ಚೆನ್ನಾಗಿದೆ, ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ. ಹಾಗಾಗಿ ನಿಮಗೂ ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋ, ನೋಡ್ತಾ ಇರಿ, ಹಾಗೆ ಸ್ಕಿಪ್ ಮಾಡಿದೆ. ಈಗ ಎಂಟ್ರಿ ಆದ್ವಿ ನೋಡಿ, ಪಾವಗಡದೊಳಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲೊಂದು ಮೈಸೂರು ಬೆಂಗಳೂರು ಅಂತಂದು ಹೇಳ್ಬಿಟ್ಟು ಬೋರ್ಡ್ ಬರುತ್ತೆ, ಮಧುಗಿರಿ ಎಷ್ಟೆಷ್ಟು ಕಿಲೋಮೀಟರ್ ಇದೆ ಅಂತ ಇಲ್ಲಿ ಹಾಕಿರ್ತಾರೆ ಎಂಟ್ರೆನ್ಸಲ್ಲಿ. ಅಂದರೆ ನಾವು ಚಳ್ಳಕೆರೆ ಕ್ರಾಸಿಂದ ಎಂಟ್ರಿ ಆಗೋದು ಪಾವಗಡಗೆ. ಅಲ್ಲಿಂದ ನೆಕ್ಸ್ಟು ನಾವು ಶನಿಮಹಾತ್ಮ ದೇವಸ್ಥಾನ ನೋಡ್ಬೋದು. ನೀವು ದೇವರ ಆಶೀರ್ವಾದ ಇಲ್ಲಿಂದನೇ ತೊಗೋಬೇಡಿ, ತುಂಬ ಫೇಮಸ್ ಅಂತಂದೇ ಹೇಳ್ಬೋದು. ನಮ್ಮ ಪಾವಗಡದಲ್ಲಿ ಫೇಮಸ್ ಏನು ಅಂದರೆ ಶನಿಮಹಾತ್ಮ ದೇವಸ್ಥಾನ ಅಂತಂದು ಹೇಳ್ಬೋದು. ಹಾಗೆ ಇಲ್ಲಿಂದ ಟೀ ಕುಡಿಯೋಣ ಅಂತ ಇಲ್ಲಿ ಸ್ವಲ್ಪ ನೋಡಿದ್ವಿ, ಗಾಡಿ ಸ್ಲೋ ಮಾಡಿಬಿಟ್ಟು.
ಆದರೆ ಎಲ್ಲೂ ಸೆಟ್ ಆಗಲಿಲ್ಲ, ಹಂಗೆ ಮುಂದೆ ಹೋದ್ವಿ ಎಲ್ಲಾದರೂ ನೋಡೋಣ ಅಂತ. ಹಾಗೆ ಇಲ್ಲಿ ಹೋಗ್ತಾ ರೈಟ್ ಸೈಡು ಟ್ರೆಂಡ್ಸ್ ಇದೆ. ಬಟ್ಟೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಟ್ರೆಂಡ್ಸ್ಗೆ ಬರ್ಬೋದು, ಆಫರ್ ಇದ್ದಾಗ ಮಾತ್ರ. ಮಿಕ್ಕಿದ ಟೈಮಲ್ಲಿ ತೊಗೊಳಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನಮ್ಮಂಥವ್ರಿಗೆ, ಮಿಡ್ಲ್ ಕ್ಲಾಸ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆಫರ್ಸಲ್ಲಿ ಆರಾಮಾಗಿ ತೊಗೋಬೋದು. ಆಫರ್ ಇದ್ದಾಗ ನೋಡ್ಕೊಂಡಿದ್ದು ಬಂದು ಆರಾಮಾಗಿ ಒಂದೇ ಸಾರಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ನಾವಿಲ್ಲಿ ಇನ್ನೇನು ಪಾವಗಡ ಬಿಡ್ತೀವಿ ಅನ್ನೋಷ್ಟರಲ್ಲಿ ಒಂದು ಸೈಡಲ್ಲಿ ಇಲ್ಲಿ ಸಿಗುತ್ತೆ, ಒಂದು ಕಣ್ಣಿನ ಆಸ್ಪತ್ರೆ ಇದೆ, ಅದ್ರ ಕೆಳಗಡೆನೇ ಇದೊಂದು ಟೀ ಶಾಪ್ ಇದೆ. ಇದು ಬೇಕ್ರಿ ಟೈಪೂ ಇದೆ, ಎಲ್ಲ ಇಟ್ಟಿದ್ದಾರೆ ಚಾಕ್ಲೇಟ್ಸ್ ಎಲ್ಲನೂ. ಸೊ ಇಲ್ಲಿ ಬಂದು ನಾವು ಕಾಫಿ ಕುಡಿದ್ವಿ ಇವತ್ತು, ಬ್ರೂ ಕುಡಿದ್ಬಿಟ್ಟು ನೆಕ್ಸ್ಟ್ ಹೊರಟಿದ್ದು. ಹಾಗೆ ಹೋಗ್ತಾ ಇದ್ವಿ ಮಡಗಶಿರ ಇನ್ನೇನೋ ಎಂಟ್ರಿ ಆಗಿ, ಆಮೇಲೆ ಟಿಫನ್ ಸೆಂಟ್ರ್ ನಾನು ತೋರಿಸ್ತಾ ಇದ್ನಲ್ಲ, ತುಂಬ ವೀಡಿಯೋಸಲ್ಲಿ ತೋರಿಸಿ ಈಗಾಗಲೇ. ಇಲ್ಲೇ ಟಿಫನ್ ಮಾಡಿಬಿಡೋಣ ಅಂತ. ಮತ್ತು ನಮ್ಮ ಮನೆಯವ್ರು ಹೆಂಗೆ ಅಂದರೆ, ಸೊ ಇಲ್ಲೇನಾದರೂ ಟಿಫನ್ಗೆ ನಿಲ್ಲಿಸಿಲ್ಲ ಅಂದರೆ ಮತ್ತೆ ಮಧುಗಿರಿ ಅಂತಾರೆ, ಮತ್ತು ಅಲ್ಲೂ ಇಲ್ಲೂ ಜನ ಜಾಸ್ತಿ ಇದ್ಬಿಟ್ರೆ ಹಂಗೆ ಹೊಡೆದ್ಬಿಡ್ತಾರೆ. ಬೇಕಾದ್ರೆ 10-11 ಗಂಟೆ ಆಗಲಿ ಟಿಫನ್ ಇಲ್ಲದೆ ಹಂಗೆ ಕರ್ಕೊಂಡು ಹೋಗ್ತಾರೆ. ನನಗೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಹೊಟ್ಟೆ ತಿರ್ಗ್ದಂಗೆ ಆಗ್ತಾಯಿತ್ತು, ಅದಕ್ಕೆ ಫಸ್ಟು ನಂಗೆ ಟಿಫನ್ ಕೊಡಿಸ್ಬಿಡು ಅಂತ ಅಂದರೆ. ಇಲ್ಲಿ ಚೆನ್ನಾಗಿರುತ್ತೆ ಟಿಫನ್ನು, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲಿ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ನಾನು ಪಲಾವ್ನು ಮತ್ತು ಬಜ್ಜಿ ಹಾಕ್ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು ಟೇಸ್ಟು. ತಿಂದು ನೆಕ್ಸ್ಟ್ ನಾವು ಹೊರಟಿದ್ದು ದಾಬಸ್ಪೇಟೆ ಕಡೆ. ಸೊ ದಾಬಸ್ಪೇಟೆ ಬ್ರಿಡ್ಜ್ ನೋಡ್ಬೋದು. ಇಲ್ಲೊಂದು ಸ್ವಲ್ಪ ನನ್ನ ಫೋನು ಬ್ಲರ್ ಆಗಿತ್ತು, ಅದೊಂದು ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ. ಈ ಬ್ರಿಡ್ಜಿಂದ ಹಂಗೆ ಕೆಳಗಡೆ ಲೆಫ್ಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಅದಾದಮೇಲೆ ನಾನು ಈ ಬಿಸಿಲು ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಈ ಬಿಸಿಲಲ್ಲಿ ಎಷ್ಟು ವಾಟರ್ ಬಾಟ್ಲ್ ಖಾಲಿ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಾಗೆ ನಾವು ಜರ್ನಿ ಮಾಡಬೇಕಾದ್ರೆ ಟೂ ವೀಲರಲ್ಲಿ ಮಾಡ್ತಾ ಇರೋದು, ಸ್ವಲ್ಪ ದೂರನೇ ಆಯಿತು. ಆದ್ರೂ ಬಸ್ಗೆ ಅಂದರೆ ಎಲ್ಲ ಲೇಟ್ ಆಗುತ್ತೆ, ಮತ್ತು ಟೈಮ್ಗೆ ಬರೋಕ್ಕಾಗಲ್ಲ ಊರಿಗೆ ಅಂತ. ಸೊ ಅದೇ ರೀತಿ ಟೂ ವೀಲರಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಿ ನೀರು ಕುಡಿಯೋಕ್ಕೆ ಅಂತ ಇನ್ನೇನು ಯಾವುದು ನೆಲಮಂಗಲ ಟೋಲ್ ಎಂಟ್ರಿ ಆದ್ವಿ, ಆಗ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಅಷ್ಟರಲ್ಲಿ ನನಗೆ ನೀರು ತುಂಬ ಬಾಯಾರಿಕೆ ಆಗ್ತಿತ್ತು. ಹಾಗೆ ಹೆಲ್ಮೆಟ್ ಎಲ್ಲ ಕೈಯಲ್ಲೇ ಇಟ್ಕೊಂಡಿದ್ದೆ, ಇನ್ಮೇಲೆ ಹೆಲ್ಮೆಟ್ ಹಾಕ್ಕೊಂಡು ಕುತ್ಕೊಳ್ಳೋಣ ನೀಟಾಗಿ ಅಂತ ನೀರು ಕುಡಿತಾ ಇದ್ದೀನಿ. ವೆಹಿಕಲ್ಸ್ ನೋಡ್ಬೋದು. ಇನ್ನೇನು ಬೆಂಗಳೂರು ಎಂಟ್ರಿ ಆದ್ವಿ ಅಂತ ಇಟ್ಕೊಳ್ಳಿ, ಫುಲ್ಲು ಟ್ರಾಫಿಕ್ಕು. ಅದರಲ್ಲಿ ವೆಹಿಕಲ್ಸೇ ನೋಡ್ತಾನೆ ಇರಬೇಕು. ಎಷ್ಟು ವೆಹಿಕಲ್ಸ್ ಓಡಾಡ್ತಾ ಇರ್ತಾವಂದರೆ, ಅದು ನಮ್ಮ ಹಳ್ಳಿ ಕಡೆ ಇಷ್ಟೊಂದು ವೆಹಿಕಲ್ಸ್ ನೋಡೋಕೆ ಸಾಧ್ಯ ಇಲ್ಲ. ಅದು ಬೆಂಗಳೂರು ನೆಲಮಂಗಲ ಟೋಲ್ ಎಂಟ್ರಿ ಇನ್ನೇನು ದಾಬಸ್ಪೇಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಹೇಳ್ರಿ ವೆಹಿಕಲ್ಸ್. ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಕಂಟೈನರ್ಗಳೆಲ್ಲ ಬರ್ತಾ ಇದ್ದಾವೆ. ಟೂ ವೀಲರು, 4 ವೀಲರು ಎಲ್ಲ ತುಂಬ ಓಡಾಡ್ತಾ ಇದ್ವು. ಹಾಗೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ನೀರೆಲ್ಲ ಕೊಟ್ಟೆ, ಅವರು ಕುಡಿದ್ರು. ಪಾಪ ಅವರೇ ಗಾಡಿ ಓಡಿಸೋದು, ಅದರಲ್ಲಿ ನನ್ನನ್ನು ಹಿಂದೆ ಕೂರಿಸ್ಕೊಂಡು. ನನಗೆ ಸ್ವಲ್ಪ ಈ ಜರ್ನಿ ಮಾಡಬೇಕಾದ್ರೆ ಸ್ವಲ್ಪ ಪೇಷಂಟ್ ಥರ ಆಗೋಗ್ತೀನಿ, ಅದಕ್ಕೋಸ್ಕರ. ಫೈನಲಿ ರೀಚ್ ಆದ್ವಿ ನಾವು. ಅಂದ್ರಳ್ಳಿ ಆಲದಮರ ಸರ್ಕಲ್ ಇದೆಯಲ್ಲ, ಅಲ್ಲಿಂದ ಒಂದು 100 ಮೀಟರ್ಸ್ ಆಗುತ್ತೆ ಈ ಮನೆ. ನವಚೈತನ್ಯ ಪಬ್ಲಿಕ್ ಸ್ಕೂಲ್ ಅಂತ ಒಂದು ಬೋರ್ಡ್ ಇತ್ತು, ಆ ಬೋರ್ಡಿಂದ ಒಳಗಡೆ ಬಂದ್ವಿ. ತುಂಬ ಹತ್ರ ಆಗುತ್ತೆ ಡಿಸ್ಟೆನ್ಸು ಆಲದಮರ ಸರ್ಕಲ್ಗೂ. ಅಂದ್ರಳ್ಳಿ ಸರ್ಕಲ್ ಅಂತಾರಲ್ಲ, ಸೊ ಅಂದ್ರಳ್ಳಿ ಆಲದಮರ ಸರ್ಕಲ್ ಅಂತಾರೆ, ಅದು ಮೇನ್ ಅಡ್ರೆಸ್. ಯಾಕಂದ್ರೆ ನಮ್ಗೆ ಓನರ್ ಅವ್ರು ಹೇಳಿದ್ರು, ಅದಕ್ಕೋಸ್ಕರ ನಾನು ಅದೇ ರೀತಿ ಹೇಳ್ತಾ ಇದ್ದೀನಿ, ನಿಮ್ಗೂ ಅರ್ಥ ಆಗುತ್ತೆ ಅಂತ. ಅಲ್ಲಿಂದ ಬಂದ್ವಿ. ನೋಡ್ಬೋದು ಇದೇ ಮನೆನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಔಟ್ಲುಕ್ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಹೋಗಿದ ತಕ್ಷಣ ಒಂದಿಬ್ಬರು ಜೋಡಿನೂ ಬಂದರು. ಸೊ ಇಲ್ಲಿ ಬಂದು ಮನೆ ಬಗ್ಗೆ ವಿಚಾರಿಸ್ತಾ ಇದ್ರು. ಅವರು ಪರ್ಚೇಸಿಂಗ್ ಬೇಕಂತೆ, ಹಾಗೆ ರೆಂಟೆಡ್ ಹೌಸು ನೋಡ್ತಾ ಇದ್ರು. ಅದ್ರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಆ ಮನೆ ಬಗ್ಗೆ ಏನೇನು ಹೇಳಬೇಕು ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಾಗೆ ಇನ್ನೇನು ಒಳಗಡೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ಡ್ಯೂಪ್ಲೆಕ್ಸ್ ಮನೆ ಇದು, ತುಂಬ ಚೆನ್ನಾಗಿದೆ ಲುಕ್ಕು. ಹಾಗೆ ನಾನು ಎಂಟ್ರೆನ್ಸಲ್ಲಿ ತೋರಿಸ್ತಿಲ್ಲ, ನಿಮ್ಗೆ ಆಮೇಲೆ ತೋರಿಸ್ತೀನಿ ಎಂಟ್ರೆನ್ಸ್. ಈಗ ಡೈರೆಕ್ಟ್ ಫೈನಲಿ ನಾವು ಇದಕ್ಕೆ ಬಂದ್ವಿ, ಟೆರಸ್ ಮೇಲೆ ನೋಡ್ತಾ ಇರ್ಬೋದು ನೀವು, ಈ ರೀತಿ ಇದೆ. ಒಂದು ಬಟ್ಟೆ ಒಣಗಾಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ನಾವು ಮೇಲ್ಗಡೆ ಬಂದು ಇಲ್ಲಿ ಒಂದು ವ್ಯೂ ನೋಡೋಕ್ಕಾಗಿರ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ಈ ಬಿಲ್ಡಿಂಗ್ ಪಕ್ಕ ಹಿಂದ್ಗಡೆ ಯಾವುದೇ ಥರ ಬಿಲ್ಡಿಂಗ್ ಆಗಲ್ಲ, ನಮಗೆ ಗಾಳಿ ಪ್ರಾಬ್ಲಮ್ಮು, ಬೆಳಕಿನ ಪ್ರಾಬ್ಲಮ್ಮು ಅನ್ನೋದೊಂದು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಆ ಕಡೆ ಎಲ್ಲ ಪಾರ್ಕಿಂಗ್ ಏರಿಯಾ, ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಜನ ಎಲ್ಲ. ಆ ಕಡೆ ನೋಡ್ತಾ ಇರ್ಬೋದು. ಸೊ ಹಂಗಾಗಿ ಒಂದು ಒಳ್ಳೆ ಮನೆ ಅಂತಂದು ಹೇಳ್ಬೋದು. ಇಲ್ಲಿ ಇರೋದಕ್ಕೆ ಫ್ಯಾಮಿಲಿ ಎಲ್ಲ ವಾಸ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಗ್ರೀನರಿ ಫುಲ್ಲು, ಆ ಕಡೆ ಕೆರೆ ಇದೆ ನೋಡಿ. ಎಷ್ಟೊಂದು ಬಿಲ್ಡಿಂಗ್ಗಳೆಲ್ಲ, ನಮ್ಮ ಹಳ್ಳಿ ಕಡೆ ಈ ರೀತಿ ಇರಲ್ಲ, ಅಲ್ಲೊಂದು ಮನೆಗಳಿರ್ತವೆ. ಇಲ್ಲಿ ನೋಡಿ ಎಷ್ಟು ಯಾವ ಕಡೆ ನೋಡಿದ್ರು ಬಿಲ್ಡಿಂಗ್ಗಳೇ. ಸೊ ಹೆಂಗೆ ಕಟ್ಟಿರ್ತಾರಪ್ಪ ಅಂತಂದು ಒಂಥರ ಶಾಕ್ ಆಗುತ್ತೆ ಮನೆಗಳೆಲ್ಲ ನೋಡಿದ್ರೆ. ಅಷ್ಟೊಂದು ದುಡ್ಡು ಹೆಂಗೆ ಹೊಂಚಿ ಇದೆಲ್ಲ ಇದು ಮಾಡಿರ್ತಾರೋ ಅಂತಂದು. ಹಾಗೆ ನನಗೂ ತುಂಬ ಇಷ್ಟ ಆಯ್ತು ಈ ಮನೆ. ನನಗೆ ತೊಗೋಬೇಕು ಅಂತ ಅನ್ನಿಸ್ತು. ಏನು ಮಾಡೋಣ, ಅಷ್ಟೊಂದು ದುಡ್ಡಿಲ್ವಲ್ಲ. ಸೊ ಬೇಡ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರಲ್ಲ, ಹಾಗೆ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲೇ ನೆಮ್ಮದಿಯಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇರಬೇಕು. ಒಂದು ವೇಳೆ ನಿಮ್ಗೆ ಇಂಟ್ರೆಸ್ಟ್ ಇದ್ದು ತೊಗೋಬೇಕು ಅನ್ನೋದು ಒಂದು ಐಡಿಯಾ ಇದ್ದರೆ, ಈ ಮನೆನ ನಿಜವಾಗ್ಲೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ತುಂಬ ಕ್ವಾಲಿಟಿಯಲ್ಲಿ ಎಲ್ಲ ರೆಡಿ ಮಾಡಿದ್ದಾರೆ. ಇದೆಲ್ಲ ಕಬೋರ್ಡ್ಸ್ ನೋಡ್ತಾ ಇರ್ಬೋದು ನೀವು. ಮನೆ ಅಂತೂ ಯಾವ ರೀತಿ ಬೇಕೋ ಆ ರೀತಿ ಕಟ್ಟಿದ್ದಾರೆ. ಮೇಯ್ನ್ ಪೇಂಟ್ ಆಗಿರ್ಬೋದು, ಕಬೋರ್ಡ್ಸು, ಕಲರ್ಸ್ ಎಲ್ಲ ಒಳ್ಳೆ ಕೂಲ್ ಕಲರ್ಸ್ ಅಂತಾರಲ್ಲ, ಆ ರೀತಿ ಡಿಗ್ನಿಟಿ ಮೇಂಟೈನ್ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಹಾಗೆ ವಾಶ್ರೂಮ್ಸ್ ಅಷ್ಟೇ, ಪ್ರತಿಯೊಂದು ಇದು ರೂಮ್ಗೂ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಹಾಲಲ್ಲಿ ಮತ್ತು ಸೆಕೆಂಡ್ ಫ್ಲೋರಲ್ಲಿ, ಥರ್ಡ್ ಫ್ಲೋರಲ್ಲಿ ಈ ರೀತಿ.
ನಿಮಗೆ ಬೇಕಂದ್ರೆ ಒಂದು ಸಾರಿ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಒಂದು ಅರ್ಥ ಆಗುತ್ತೆ ನಾನು ಹೇಳೋದಕ್ಕಿಂತಲೂ. ಇಲ್ಲಿ ಸ್ಟೇರ್ ಕೇಸ್ ಮೇಲೆ ನೋಡಿ ನಡ್ಕೊಂಡು ಬರ್ತಾ ಇದ್ದೀನಿ, ಅಲ್ಲೆಲ್ಲ ಲೈಟ್ಸು ಸೈಡಲ್ಲಿ. ಈ ಥರ ಮನೆಯಲ್ಲಿ ಇರಬೇಕು ಅಂದ್ರೂ ಅದು ಒಂದು ಅದೃಷ್ಟ ಮಾಡಿರಬೇಕು, ಸುಮ್ಮನೆ ಅಲ್ಲ ಅದು ನಾವು ನೀವು ಮಾತಾಡ್ದಂಗಲ್ಲ. ಈಗ ಕೆಳಗಡೆ ಇಳಿದು ಬಂದ್ವಿ ನೋಡಿ, ಇದೇ ಹಾಲು. ಸೊ ಹಾಲಲ್ಲಂತೂ ಎಷ್ಟು ಚೆನ್ನಾಗಿ ವುಡ್ ವರ್ಕ್ ಎಲ್ಲ ಮಾಡಿಸಿದ್ದಾರೆ ಟಿ ವಿ ಪಾಯಿಂಟಲ್ಲಿ, ಭಾಳ ಚೆನ್ನಾಗಿತ್ತು ನೋಡಿ. ಸೊ ಇಲ್ಲಿ ಹಾಲಲ್ಲಿ ಈ ಕಡೆ ವಾಶ್ರೂಮ್ ಇದೆ, ತೋರಿಸ್ತಾ ಇದ್ದೀನಿ. ಸೊ ತುಂಬ ಪ್ಲೇಸಸ್ಸು ಅಂದರೆ ಫೇಷಿಯಸ್ ಆಗಿದೆ, ವಾಶ್ರೂಮ್ಸ್ ಆಗಿರ್ಬೋದು, ಹಾಲು ಮತ್ತು ಬೆಡ್ರೂಮ್ಸು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಟಾಪಲ್ಲಿ ಒಂದು ಇದು ಹೋಮ್ ಥಿಯೇಟರ್ ರೂಮು ಇತ್ತು, ಅದು ನಾನು ಆದರೆ ಇನ್ಸ್ಟಾದಲ್ಲಿ ನಾನು ಕವರ್ ಮಾಡ್ತೀನಿ ಅದನ್ನು. ಸೊ ಈಗ ದೇವ್ರ ಮನೆ ನೋಡ್ತಾ ಇರ್ಬೋದು ಇಲ್ಲಿ ನೀವು. ಹಾಗೆ ಹಿಂಗೆ ಒಳಗಡೆ ಹೋದರೆ ಇಲ್ಲಿ ಕಿಚನ್ ಇದೆ, ಇಲ್ಲೊಂದು ಬೆಡ್ರೂಮ್ ಇದೆ ರೈಟ್ ಸೈಡು, ನಾನು ಆಮೇಲೆ ತೋರಿಸ್ತೀನಿ ಬೆಡ್ರೂಮು. ಈಗ ಕಿಚನ್ ಒಳಗಡೆ ಎಂಟ್ರಿ ಆದ್ವಿ. ಮೇಯ್ನು ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಪ್ಲೇಸ್ ಅಂದರೆ ಸೊ ಇದು ಕಿಚನ್. ಇದರಲ್ಲಿ ಕಬೋರ್ಡ್ ಅಂದರೆ ಇದು ವುಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಇದೆಲ್ಲ ಕಬೋರ್ಡ್ಸು, ಕೆಳಗಡೆನೂ ಅಷ್ಟೇ. ಸೊ ಎಷ್ಟು ಪಾತ್ರೆಗಳು ಎಷ್ಟು ಬೇಕಂದ್ರೂ ಇಟ್ಕೋಬೋದು. ಮತ್ತು ಸೈಡಲ್ಲೂ ಮಾಡಿಸಿದ್ದಾರೆ, ಮೇಲ್ಗಡೆ ಒಂದು ಸ್ಟೆಪ್ ಆ ಥರ ಇದೆ, ನಾನು ತೋರಿಸ್ತೀನಿ ಆಮೇಲೆ ನಿಮಗೆ. ನಾನು ಎಲ್ಲ ಡೋರ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಈ ಥರ ಒಂದು ಮನೆ ಕಟ್ಕೊಡೋ ಸಾಕು ನನಗೆ ಅಂದರೆ, ಅದೆಲ್ಲ ಕೇಳಬೇಡ ಅಂತಂದು ಹೇಳ್ತಾಯಿದ್ರು. ಅದನ್ನೇ ಮಾತಾಡ್ತಾ ಇದ್ವಿ ಇಬ್ರು. ಇರಲಿ, ಸುಮ್ಮನೆ ಮಾತಾಡೋದ್ರಲ್ಲಿ ಏನಿಲ್ವಲ್ಲ, ಅದಕ್ಕೆ ದುಡ್ಡು ಕೊಡೋ ಅವಶ್ಯಕತೆ ಏನಿಲ್ವಲ್ಲ, ಸುಮ್ಮನೆ ಮಾತಾಡೋದ್ರೂ ಖುಷಿ ಪಟ್ಕೋಬೋದು ಮನಸ್ಸಿಗೆ. ಇಲ್ಲಿ ನೋಡಿ, ಇಲ್ಲೊಂದು ಸ್ಟೆಪ್ಪು ಮೇಲ್ಗಡೆ ಕಬೋರ್ಡ್ ಮಾಡಿಸಿದ್ದಾರೆ. ನಮಗೆ ಬೇಡದೇ ಇರೋವಂಥವು ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಅದರೊಳಗೆ ಇಟ್ಟು ಆರಾಮಾಗಿ ಲಾಕ್ ಮಾಡ್ಕೋಬೋದು ಡೋರ್ಸ್ ಎಲ್ಲನೂ. ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಇದೆ ನೋಡ್ಬೋದು. ಸೊ ಈ ರೀತಿ ಒಂದು ಕಬೋರ್ಡ್ಸ್ ಎಲ್ಲನೂ ಇಲ್ಲಿ ಅಷ್ಟೇ. ಸೊ ಇದಕ್ಕೆ ಪಿಂಕ್ ಕಲರ್ ಆ್ಯಡ್ ಮಾಡಿದ್ದಾರೆ, ಪಿಂಕ್ ಆ್ಯಂಡ್ ವೈಟಲ್ಲಿ. ಹಾಗೆ ಟಾಪ್ಸ್ ಎಲ್ಲನೂ POP ಮಾಡಿಸಿದ್ದಾರೆ, ಅದೊಂದು ಲುಕ್ ಇತ್ತು, ತುಂಬ ಚೆನ್ನಾಗಿತ್ತು ಹೇಳ್ರಿ. ಸೊ ಮನೆನ ನಾನು ವಿಡಿಯೋದಲ್ಲಿ ತೋರಿಸೋದಕ್ಕಿಂತಲೂ ಇನ್ನೂ ಲೈವಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ಹಾಗೆ ಇಲ್ಲಿಂದ ಹೊರಗಡೆ ಹೋಗ್ಬೋದು, ಇಲ್ಲಿ ಒಂದು ಚಿಕ್ಕದಾಗಿ ಡೋರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಂತ್ಕೊಂಡು ಆರಾಮಾಗಿ ಹೊರಗಡೆ ವ್ಯೂ ನೋಡ್ಬೋದು. ಮತ್ತು ರೈಟ್ ಸೈಡಲ್ಲಿ ಅಲ್ಲಿ ಏನಾದರೂ ಒಂದು ಪಾಟ್ ಅಂದರೆ ಗಿಡ ಬೆಳೆಸ್ಬೋದು ಅಲ್ಲಿ, ಅಷ್ಟು ಚೆನ್ನಾಗಿ ಒಂದು ಗ್ಯಾಪು, ಅದರಲ್ಲಿ ಮಣ್ಣು ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಇದು ಅಕ್ಕಪಕ್ಕ ಇರುವಂಥ ಬಿಲ್ಡಿಂಗು. ಮತ್ತು ಇಲ್ಲಿಂದ ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು. ಸೊ ಇಲ್ಲಿ ಒಂದು ರೂಮ್ ಥರ ರೆಡಿ ಮಾಡಿದ್ದಾರೆ, ರೂಮ್ ಇದೆ. ಅದಕ್ಕೆ ನೀವು ಬ್ಯಾಚುಲರ್ಸ್ಗೂ ಇಲ್ಲ ಯಾರಿಗಾದ್ರೂ ಆಗಿ ಫ್ಯಾಮಿಲಿ ಆಗಿರ್ಬೋದು, ಒಂದು ರೂಮು ರೆಂಟೆಡ್ ಕೊಟ್ಕೋಬೋದು. ಮನೆ ತೊಗೊಂಡ್ರೆ ನೀವು ಆರಾಮಾಗಿ ಇಲ್ಲಿ ಒಂದು ರೆಂಟೆಡ್ ಹೌಸ್ ಥರ ಮಾಡ್ಕೋಬೋದು ಇದನ್ನು. ಮೇಲ್ಗಡೆ ಎಲ್ಲ ಫ್ಯಾಮಿಲಿ ಇರೋ ಅಂಥದ್ದು. ಹಾಗೆ ಒಂದು ಬೋರೂ ಹಾಕ್ಸಿದ್ದಾರೆ, ಬೋರಲ್ಲಿ ನೀರೂ ಬಿದ್ದಿದೆ, ನೀರು ಬರುತ್ತೆ, ಪರವಾಗಿಲ್ಲ, ಎಲ್ಲ ಫೆಸಿಲಿಟಿನೂ ಇದೆ. ಇನ್ನೇನು ನಾವು ಇದರಲ್ಲಿ ಕೈ ಇಡೋ ಕೆಲಸ ಇಲ್ಲ, ಎಲ್ಲ ಕೆಲಸನೂ ಅವರೇ ಎಲ್ಲ ರೆಡಿ ಮಾಡಿಸಿ ಕೊಟ್ಟಿದ್ದಾರೆ. ಈಗ ನಾವು ಅಮೌಂಟ್ ಕೊಡೋದು ಈ ಮನೆ ಒಳಗೆ, ಈ ಮನೇನ ಕೊಂಡ್ಕೊಳ್ಳೋದು ಹೋಗೋದು ಅಷ್ಟೇ. ಗೃಹ ಪ್ರವೇಶ ಒಂದೇ ಬಾಕಿ ಇರೋದು, ಪ್ರತಿಯೊಂದು ಕೆಲಸನೂ ಕಂಪ್ಲೀಟ್ ಆಗಿದೆ ಮನೆದಾಗ್ಲೇ. ಸೊ ನೋಡಿ, ಎಲ್ಲ ಅಕ್ಕದ ಪಕ್ಕದ ಮನೆಗಳು, ಹೊಸ ಮನೆಗಳು, ಹಳೆ ಮನೆಗಳು ಎಲ್ಲ ಇದ್ದಾವೆ. ಇವೆಲ್ಲ ಹೊಸದೇ ಅಂದ್ಕೊತೀನಿ, ಯಾಕಂದರೆ ಹೊಸ ಬಿಲ್ಡಿಂಗ್ ಥರನೇ ಎಲ್ಲ ಇತ್ತು ನೋಡಿ. ಮೇಲ್ಗಡೆ ಫುಲ್ಲು ತೋರಿಸ್ತಿದ್ದೀವಿ, ಇದೇ ಮನೆಯೇ ಈಗ ಸೇಲ್ಗೆ ಇಟ್ಟಿರೋದು, ಭಾಳ ಚೆನ್ನಾಗಿದೆ. ಇನ್ನೂ ಗೃಹ ಪ್ರವೇಶ ಸಮೇತ ಮಾಡಿಲ್ಲ, ಹೊಸ ಮನೆ. ನಿಮ್ಗೇನಾದರೂ ಬೇಕಂದರೆ ಒಂದು ವೇಳೆ ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೊಂದು ಬೋರು ಹೇಳಿದ್ನಲ್ಲ ಅದು. ಇನ್ನೇನು ವಿಡಿಯೋ ಎಲ್ಲ ಕಂಪ್ಲೀಟ್ ಆಯಿತು, ಕವರ್ ಮಾಡ್ಕೊಂಡ್ವಿ. ಹಾಗೆ ಇವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಇವ್ರ ಹತ್ರ ಇರುವ ವಿಸಿಟಿಂಗ್ ಕಾರ್ಡ್ ಇವ್ರದ್ದು ಇಸ್ಕೊಂಡು ನೆಕ್ಸ್ಟು ನಾವು ಊರ ಕಡೆ ಹೊರಡೋಣ ಅಂತಂದು ಹೇಳ್ಬಿಟ್ಟು ಇವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ನೋಡಿರಿ, ಇಲ್ಲಿ ಸ್ಟಾರ್ಟಿಂಗ್ ಅಂದ್ರಳ್ಳಿಯಲ್ಲಿ ಇದು ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ, ಇಲ್ಲಿ ನಿಂತ್ಕೊಂಡು ಇಲ್ಲಿ ದೇವಸ್ಥಾನದಿಂದ ಆ ಕಡೆ ಈಗ ಈ ಗಾಡಿ ಹೋಯ್ತಲ್ಲ ಆ ಕಡೆ ಸ್ಟ್ರೈಟ್ ಹೋಗ್ಬಿಡ್ಬೇಕು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು.